ಅಸ್ಸಲಾಮ್ ಅಲೈಕುಮ್, ಹೌ ಆರ್ ಯು ಆಲ್? ಎಲ್ಲ ವಿದ್ಯಾರ್ಥಿಗಳು ಹೇಗಿದ್ದೀರಾ? ಎಕ್ಸಾಮ್ ತಯಾರಿ ಹೇಗೆ ನಡೀತಾ ಇದೆ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ಒಂದು ತರಗತಿಯಲ್ಲಿ ನಾವು 2023 ಕ್ವಶನ್ ಪೇಪರನ್ನು ಸಾಲ್ವ್ ಕ್ವಶನ್ ಪೇಪರ್ ಆನ್ಸರ್ ಇದೆ, ಅದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಇಲ್ಲಿ 4 ಕ್ವಶನ್ಸ್ ಕೊಟ್ಟಿದ್ದಾರೆ. MCQ ಆನ್ಸರ್ ಕೂಡ ಇದರಲ್ಲಿದೆ. ಹೇಗೆ ಅವ್ರ ಆನ್ಸರ್ಸನ್ನು ಕೊಟ್ಟಿದ್ದಾರೆ ಎಲ್ಲ ನೀಟಾಗಿ ನೋಡ್ಕೊಳ್ಳಿ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು 80 ಮಾರ್ಕ್ಸು ಟೈಮ್ ಮ್ಯಾನೇಜ್ಮೆಂಟ್ ತೊಗೊಳ್ಳಿ. ಯಾವ ಥರ ನಾವು ಯಾವ ಮೇನ್ಗೆ ಎಷ್ಟು ಟೈಮ್ನ ಇಡಬೇಕು ಇದೆಲ್ಲ ನೋಡ್ಕೊಳ್ಳಿ. तो अच्छे से प्रैक्टिस करना है. लास्ट ईयर कुवेंपु के बारे में पूछे थे. इस साल देखिए जो इम्पोर्टेंट्स क्वेश्चंस मैं बनाऊंगी वीडियोस में, देख लेके आप प्रैक्टिस कर सकते हो. यहाँ पे देखिए अलंकार ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು करके पूछा है. यहाँ पे ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ. यहाँ पे अलंकार कौन सा है? उपमा अलंकार. ಸೊ ಜಾಸ್ತಿ ಕೇಳೋದು ಯಾವುದಂದರೆ ಉಪಮಾ ಅಲಂಕಾರನೇ ಜಾಸ್ತಿ ಕೇಳೋದು. ಸೊ ಇಲ್ಲಿ ಲಕ್ಷಣ ಏನಪ್ಪ ಅಂದರೆ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನೇ ಉಪಮಾ ಅಲಂಕಾರ. ನೋಡಿ, ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ, ಬಾಳೆಹಣ್ಣಿಗೂ ಮತ್ತು ಕುಣಿಗಲ್ ಕೆರೆಗೆ ಇಲ್ಲಿ ಕಂಪೇರ್ ಮಾಡಿದ್ದಾರೆ. ಉಪಮೇಯ ಯಾವುದು? ಕುಣಿಗಲ್ ಕೆರೆ. ಯಾವುದಕ್ಕೆ ಹೋಲಿಸಿದ್ದಾರೆ? ಯಾವುದನ್ನು ಹೋಲಿಸಿದ್ದಾರೆ? ಉಪಮಾನ ಬಾಳೆಹಣ್ಣು. ಉಪಮಾ ವಾಚಕ ಅಂತೆ, ಯಾವಾಗಲೂ ನೋಡ್ಕೊಳ್ಳಿ, ಹಣ್ಣಿನಂತೆ ಈ ಥರ ಅಂತೆ ಬಂದರೆ ಅದು ಉಪಮಾ ಅಲಂಕಾರ. ಸಮಾನ ಧರ್ಮ ಇಲ್ಲಿ ನೋಡಿ, ಕುಣಿಗಲ್ ಕೆರೆ ಮತ್ತು ಬಾಳೆಯ ಹಣ್ಣು ಬಾಗಿರುವುದು. ಸಮನ್ವಯ ಇಲ್ಲಿ ಕುಣಿಗಲ್ ಕೆರೆ ಎಂಬ ಉಪಮೇಯವನ್ನು ಬಾಳೆಯ ಹಣ್ಣು ಎಂಬ ಉಪಮಾನದಿಂದ ಬಾಗಿರುವುದು ಎಂಬ ಸಮಾನ ಧರ್ಮವನ್ನು ಅಂತೆ ಎಂಬ ಉಪಮವಾಚಕದ ಮೂಲಕ ಪರಸ್ಪರ ಹೋಲಿಸಿ ವರ್ಣಿಸುವುದರಿಂದ ಇದು ಉಪಮಾ ಅಲಂಕಾರದ ಉದಾಹರಣೆಯಾಗಿದೆ ಅಂತ ಇಲ್ಲಿ ಬರಿಬೇಕು ನೀವು. ಅದೇ ರೀತಿ ಗಾದೆ ಮಾತುಗಳನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಗಾದೆ ಮಾತುಗಳು ಇಲ್ಲಿ ಇಂಟ್ರೊಡಕ್ಷನ್ ಸೇಮ್ ಇರುತ್ತೆ ಎಲ್ಲ ಗಾದೆ ಮಾತುಗಳಿಗೂ. ಆ ಇಂಟ್ರೊಡಕ್ಷನ್ನ ಕಲೀರಿ. ಗಾದೆಯ ವಿವರಣೆ ಉದಾಹರಣೆಯೊಂದಿಗೆ ನೀವು ವಿವರಿಸಿದರೆ 1 ಮಾರ್ಕ್ಸ್ ಸಿಗ್ತಾ ಇದೆ ಇಲ್ಲಿ. ಅದೇ ರೀತಿ ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ ಇಯರು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ, ಆಳಾಗಿ ದುಡಿ ಅರಸನಾಗಿ ಉಣ್ಣು ಎನ್ನುವ ಗಾದೆ ಮಾತು ಕೇಳಿದ್ದಾರೆ. ಸಂದರ್ಭದೊಡನೆ ವಿವರಿಸಿ. ಏನಾದರೂ ವರವನ್ನು ಕೇಳಿಕೊಡುತ್ತೇನೆ. ನೆಕ್ಸ್ಟ್, ಕಪ್ಪುಗಳ ಚಿಂತೆ ಬೇಡ, ಕಾಫಿ ಆಸ್ವಾದಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಎಲ್ಲರೆದೆಗಳ ತುಂಬ ಸವಿ ಚೈತ್ರವು. ತೊಟ್ಟೆಯೊಳು ಕರ್ಪೂರ, ಮೌನದಲ್ಲಿ ಕರುಗೂಲು, ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಈ ಕ್ವಶನ್ಸನ್ನು ಲಾಸ್ಟ್ ಇಯರ್ ಕೇಳಿದ್ದಾರೆ. ಪದ್ಯ ಭಾಗ ನೋಡಿ, ಗುರಿ ಕೇಳಿದ್ದಾರೆ. ನಿಮಗೆ 5 ಪದ್ಯ ಇದೆ ಅಲ್ವಾ, ಅದರಲ್ಲಿ ನಿಟ್ಟೋಟದಲ್ಲಿ ಕಷ್ಟ ಇದೆ ನಿಮಗೆ ಕಲಿಯೋಕ್ಕಂದ್ರೂ 4 ಆದರೂ ಅಟ್ಲೀಸ್ಟ್ 4 ಆದರೂ 1 ಸ್ಟಾಂಜ, ಯಾವ್ದು ಮೆಮರೈಸೇಷನ್ಗೆ 2 ಸ್ಟಾಂಜ ಕೊಟ್ಟಿದ್ದಾರಲ್ವ ಅದರಲ್ಲಿ 1 ಆದರೂ ಪಕ್ಕ ಕಲಿಯಿರಿ. ಸೇಮ್ ಪೋಯಮ್ನಲ್ಲಿರುವ 2 ಸ್ಟಾಂಜಗಳು ನಿಮಗೆ ಕೊಡ್ತಾರೆ. ಯಾವ್ದು ಬರುತ್ತೆ ಅದನ್ನು ನೀವು ಬರಿಬೋದು. ನೋಡಿ, 8-10 ವಾಕ್ಯ ಗಾನಯೋಗಿತ್ ಕೇಳಿದ್ದಾರೆ. ನಿಮಗೆ 8-10 ವಾಕ್ಯ ಅಟೆಂಡ್ ಮಾಡೋಕ್ಕಾಗಿಲ್ಲ, ಬರೆಯೋಕ್ಕೆ ನಿಮಗೆ ಕಲ್ತಿಲ್ಲ, ನೀವು ತುಂಬ ಲಾಂಗ್ ಇದೆ, ಕಷ್ಟ ಆಗುತ್ತಂದರೆ ಆ ಲೆಸನ್ಸ್ ಎಷ್ಟು 1 ಸೆಂಟೆನ್ಸ್ ಆನ್ಸರ್ 2 ಸೆಂಟೆನ್ಸ್ ಆನ್ಸರ್ ಕಲ್ತಿರ್ತೀರಲ್ವ ಅದನ್ನೇ ಬರೀರಿ. ಸೇಮ್ ಲೆಸನ್ದು ಬಿಡಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಆನ್ಸರ್ ಖಾಲಿ ಶೀಟನ್ನು ಕೊಡೋಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಪ್ರಬಂಧ ನೋಡಿ, ಇಲ್ಲಿ ಕ್ರೀಡೆಗಳ ಮಹತ್ವ ಕೊಟ್ಟಿದ್ದಾರೆ. ದೂರದರ್ಶನ ಪ್ರಯೋಜನಗಳು. ಲೆಟ್ ರೈಟಿಂಗ್ ಕೂಡ 2 ಟಾಪಿಕ್ಸ್ ಕೊಡ್ತಾರೆ. ಓಕೆ, ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಾನು ನಿಮಗೆ 2022 ಮತ್ತು 2020 ಅದೆಲ್ಲ ಕ್ವಶನ್ ಪೇಪರ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.